ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಹೈಪೋಥೈರಾಯ್ಡಿಸಮ್ ಇದು ಯಾರಲ್ಲಿರುತ್ತೆ, ಯಾಕಾಗಬಹುದು, ಸಿಂಪ್ಟಮ್ಸ್ ಏನಿರುತ್ತೆ, ಕಾಸಸ್ ಏನು, ಹಾಗೆ ಇದು ಲೈಫ್ ಲಾಂಗ್ ಕಂಡೀಷನ್ ಆಗಿರುತ್ತಾ ಅಥವಾ ಕಂಪ್ಲೀಟ್ ಆಗಿ ಗುಣಪಡಿಸ್ಕೋಬಹುದಾ, ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ವಾಸವಿ ಆಸ್ಪತ್ರೆ ಬೆಂಗಳೂರಿನ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಡಾಕ್ಟರ್ ವಿನಯ್ ಹೊಸದುರ್ಗ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್, ಮೊದಲಿಗೆ ಈ ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ವಾಟ್ ಇಸ್ ಇಟ್ and what are the symptoms of it, doctor? ಫಸ್ಟು ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಡಿಸಾರ್ಡರ್ಸ್ ಅಂದ ತಕ್ಷಣ ಥೈರಾಯ್ಡ್ ಇಸ್ ಅ ಗ್ಲ್ಯಾಂಡ್. ಅದು ನಮ್ಮ ಕುತ್ತಿಗೆ ಮುಂದೆ ಕಾಣಿಸ್ತಿರುತ್ತೆ, ಚಿಕ್ಕದಾಗಿರುತ್ತೆ. ಬಟ್ ಅದರ ಕೆಲಸ ಏನಂದರೆ ಥೈರಾಯ್ಡ್ ಹಾರ್ಮೋನ್ ಅಂತ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಿರುತ್ತೆ. ಅದು ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಹೈಪೋಥೈರಾಯ್ಡಿಸಮ್ ಅಂತೀವಿ. ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡಿದ್ರೆ, ಬೇಕಾಗಿರೋಕ್ಕಿಂತ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಹೈಪೋಥೈರಾಯ್ಡಿಸಮ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ದಟ್ ಈಸ್ ದಿ ಕಾಮನೆಸ್ಟ್ ವೆರೈಟಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಅಂದರೆ ಕಡಿಮೆ ಹಾರ್ಮೋನ್ ಉತ್ಪತ್ತಿ ಆದಾಗ ನಮ್ಮ ಮೈಯಲ್ಲಿ ಏನೇನು ತೊಂದರೆಗಳಾಗುತ್ತೆ, ಅದನ್ನು ನಾವು ಟ್ರೀಟ್ ಮಾಡ್ಬೋದಾ ಇಲ್ವಾ, ಕ್ಯೂರ್ ಆಗುತ್ತಾ ಇಲ್ವಾ ಅಂತ ಅವರು ಕೇಳಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕಂಡುಕೊಳ್ಳೋಣ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಈ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಅಂತ ನೀವು ಹೇಳಿದ್ರಿ. ಸೊ ಹೈಪೋಥೈರಾಯ್ಡಿಸಮ್ ಅಂತಂದಾಗ ಕಡಿಮೆ ಆದಾಗ ಈ ಒಂದು ಹೈಪೋಥೈರಾಯ್ಡಿಸಮ್ ಆಗುತ್ತೆ ಅಂತ. ಸೊ ಯಾರಲ್ಲಿ ಈ ರೀತಿ ಆಗಬಹುದು ಆ್ಯಂಡ್ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಇಟ್ ಡಾಕ್ಟರ್? ಹೇಗೆ ಗೊತ್ತಾಗುತ್ತೆ ಇದು ಹೈಪೋಥೈರಾಯ್ಡಿಸಮ್ ಅಂತ? ಈ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗೋದ್ರಿಂದ ನಮ್ಮ ಮೈಯಲ್ಲಿ ಕಾಣಿಸಿಕೊಳ್ಳಬಹುದಾದ ಲಕ್ಷಣಗಳು ಏನೇನು, ನಾವು ಹೇಗೆ ಐಡೆಂಟಿಫೈ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಕಾಮನೆಸ್ಟ್ ತುಂಬ ಸಟಲ್ ಫೈಂಡಿಂಗ್ಸ್ ಇರುತ್ತೆ. ಅಂದರೆ ಸುಮ್ಮನೆ ಸುಸ್ತಾಗೋದು, ಸುಮ್ಮನೆ ಚಳಿ ಆಗೋದು, ಬೇರೆಯವ್ರಿಗೆ ಸೆಕೆ ಆಗ್ತಿರುತ್ತೆ, ನಮಗೆ ಚಳಿ ಆಗ್ತಿರುತ್ತೆ. ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಸ್ವಲ್ಪ ಅದು ಚಳಿ ಆಗುತ್ತೆ. ಕೂದಲು ಸಿಕ್ಕಾಬಟ್ಟೆ ಉದುರುತ್ತಿರುತ್ತೆ, ಮತ್ತು ಸ್ಕಿನ್ ರಫ್ ಆಗುತ್ತೆ, ವಾಯ್ಸ್ ಹೋರ್ಸ್ ಆಗುತ್ತೆ. ಹುಡುಗರ ವಾಯ್ಸ್ ಕೇಳಿಸ್ತಿರುತ್ತೆ ಫೋನಲ್ಲಿ ಮಾತಾಡಿದಾಗ. ಮೊದಲು ಚೆನ್ನಾಗಿತ್ತಪ್ಪ, ಈಗ ಯಾಕೆ ವಾಯ್ಸ್ ಚೇಂಜ್ ಆಗಿದೆ ಅಂತ ಅನ್ಕೋತಾರೆ. ಮತ್ತು ಮಂತ್ಲಿ ಸೈಕಲ್ಸ್, ಪೀರಿಯಡ್ಸ್ ತುಂಬ ಇರ್ರೆಗ್ಯುಲರ್ ಆಗುತ್ತೆ. ಅಂದರೆ ಎವ್ರಿ 15 ಡೇಸ್ ಸೈಕಲ್ ಆಗುವ ಸಾಧ್ಯತೆಗಳಿರ್ತವೆ. ಮತ್ತು ಕೆಲವರಿಗೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಾಗ್ತವೆ. ಮತ್ತು ಕೆಲವರಿಗೆ ತುಂಬ ಯಂಗರ್ ಏಜಲ್ಲೇ BP ಸ್ಟಾರ್ಟ್ ಆಗಿರುತ್ತೆ. ಅಂಥವ್ರಿಗೆ ನಾವು ಥೈರಾಯ್ಡ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ. ಮತ್ತು ತುಂಬ ಹೇರ್ ಫಾಲ್ ಆಗುತ್ತೆ. ಕೆಲವರಿಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಣ್ಣಿನ ಹುಬ್ಬಿರುತ್ತಲ್ಲ, ಐಬ್ರೋಸಲ್ಲಿ ಔಟರ್ 1/3 ಆಫ್ ಐಬ್ರೋಸ್ ಮಾತ್ರ ಲಾಸ್ ಆಗಿರುತ್ತೆ, ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಔಟರ್ 1/3 ಐಬ್ರೋ ಲಾಸ್ ಇಸ್ ಒನ್ ಆಫ್ ದ ಇಂಡಿಕೇಟರ್ ಫಾರ್ ಹೈಪೋಥೈರಾಯ್ಡಿಸಮ್. ಅದರಲ್ಲೇ ಆಗುತ್ತೆ ಅಂತಲ್ಲ, ಅದು ಒನ್ ಆಫ್ ದ ಸಿಂಪ್ಟಮ್. ಅಂಥ ಟೈಮಲ್ಲಿ ನಾವು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ವೆಯ್ಟ್ ಗೇನು. ಒಂದು 4 ರಿಂದ 5 kg ವೆಯ್ಟ್ ಗೇನು 1.5-2 ತಿಂಗಳಲ್ಲಿ ಸಡನ್ನಾಗಿ ತೂಕ ಜಾಸ್ತಿ ಆಗಿಬಿಟ್ರೆ, ವೆಯ್ಟ್ ಗೇನ್, ಹೇರ್ ಲಾಸ್, ಕೋಲ್ಡ್ ಇಂಟಾಲರೆನ್ಸ್, ಇರ್ರೆಗ್ಯುಲರ್ ಸೈಕಲ್ಸ್ ಹೊಸದಾಗಿ ಸ್ಟಾರ್ಟ್ ಆಗ್ತಿದೆ ನಿಮಗೆ ಅಂತ ಗೊತ್ತಾದರೆ ಇಮಿಡಿಯೇಟಾಗಿ ಯು ಗೋ ಅಂಡ್ ಕನ್ಸಲ್ಟ್ ಅ ಡಾಕ್ಟರ್. ಆಟೋಮೆಟಿಕಲಿ ದೇ ವಿಲ್ ಡೂ ಟೆಸ್ಟ್ ಟು ಐಡೆಂಟಿಫೈ ಇಟ್. ಓಕೆ. ಸೊ ಡಾಕ್ಟರ್, ಈಗ ಹೈಪೋಥೈರಾಯ್ಡಿಸಮ್ ಆಗುತ್ತೆ ಅಂತಂದಾಗ ವಾಟ್ ಕಾಸಸ್ ಇಟ್ ಡಾಕ್ಟರ್? ಏನಾಗಿ ಈ ರೀತಿ ಹೈಪೋಥೈರಾಯ್ಡಿಸಮ್ ಆಗಬಹುದು? ಹೈಪೋಥೈರಾಯ್ಡಿಸಮ್ಗೆ ಹಲವಾರು ಕಾರಣಗಳಿವೆ. ಬಟ್ ಕಾಮನೆಸ್ಟ್ ವೆರೈಟಿ ಅಂತಂದರೆ ನಾವು ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಹ್ಯಾಶಿಮೋಟೋಸ್ ಹೈಪೋಥೈರಾಯ್ಡಿಸಮ್ ಅಂತ. ಅಂದರೆ ನಮ್ಮ ಬಾಡಿಯಲ್ಲಿ ಆಟೋ ಆ್ಯಂಟಿಬಾಡೀಸ್, ಅಂದರೆ ನಮ್ಮ ಬಾಡಿ ಪಾರ್ಟ್ ವಿರುದ್ಧ ನಮ್ಮ ಬಾಡಿನೇ ಕೆಲಸ ಮಾಡುತ್ತೆ. ನಾರ್ಮಲ್ ಆಗಿ ಏನಾರೋ ಫಾರಿನ್ ಬಾಡಿ ನಮಗೆ ಬಂದಾಗ ನಮ್ಮ ಬಾಡಿ ಫೈಟ್ ಮಾಡಬೇಕೆ ಹೊರತು ಸ್ವಂತ ಬಾಡಿ ಪಾರ್ಟ್ ವಿರುದ್ಧ ಅಲ್ಲ. ಬಟ್ ಈ ಕೇಸಲ್ಲಿ ಹೇಗೆ ಅಂದರೆ ನಮ್ಮ ಬಾಡಿ ಥೈರಾಯ್ಡ್, ನಮ್ಮದೇ ಆರ್ಗನ್ ವಿರುದ್ಧ ನಮ್ಮ ಬಾಡಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಥೈರಾಯ್ಡ್ ಉತ್ಪತ್ತಿ ಮಾಡುವ ಸೆಲ್ಸ್ಗಳನ್ನು ಸಾಯಿಸಿಬಿಡುತ್ತೆ ಒಳಗಡೆ. ಸೊ ಏನಾಗುತ್ತೆ, ದಿನ ಅದು ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಕಡಿಮೆ ಆಗ್ತಾ ಬಂದು ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಕಾಮನೆಸ್ಟ್ ವೆರೈಟಿ ಆಫ್ ಹೈಪೋಥೈರಾಯ್ಡಿಸಮ್. ಆಲ್ಮೋಸ್ಟ್ 90 to 95% ಇದೇ ಇರುತ್ತೆ. ಇಟ್ ಈಸ್ ಮೋರ್ ಕಾಮನ್ ಇನ್ ವುಮೆನ್ ಕಂಪೇರ್ಡ್ ಟು ಮೆನ್. ಸೊ ಏಜ್ ಅಡ್ವಾನ್ಸ್ ಆಗ್ತಿದ್ದಂಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅಬೌವ್ ದ ಏಜ್ ಆಫ್ 60 ದ ರಿಸ್ಕ್ ಈಸ್ ವೆರಿ ಹೈ. ಯಂಗರ್ ಏಜಲ್ಲಿ ಆಗಲ್ಲ ಅಂತಲ್ಲ, ಬಟ್ ವಿಮೆನ್ ಆರ್ ಮೋರ್ ಕಾಮನ್ ಕಂಪೇರ್ ಟು ಮೆನ್. ಸೊ ಡಾಕ್ಟರ್, ಈಗ ಮೆನ್ಸಲ್ಲೂ ಕೂಡ ಈ ಹೈಪೋಥೈರಾಯ್ಡಿಸಮ್ ಆಗೋ ಚಾನ್ಸಸ್ ಎಷ್ಟಿರುತ್ತೆ ಆ್ಯಂಡ್ ವಾಟ್ ಮೈಟ್ ಬಿ ದ ರೀಸನ್ಸ್ ಫಾರ್ ದ್ಯಾಟ್? ಎಸ್, ಮೆನ್ನಲ್ಲೂ ಆಗಲ್ಲ ಅಂತಿಲ್ಲ. ರೀಸನ್ ರಿಮೈನ್ಸ್ ಕಾಮನ್ ಅಗೇನ್. ಅಂದರೆ ವಿಮೆನ್ನಲ್ಲಿ ಏನು ರೀಸನ್ನೋ ಮೆನ್ನಲ್ಲೂ ಅದೇ ರೀಸನ್ನು. ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಪಾಸಿಟಿವ್ ಇದ್ದರೆ, ಅಂದರೆ ಮದರ್ಗಿದ್ದರೆ ಚೈಲ್ಡ್ಗೆ ಬರುವ ರಿಸ್ಕ್ ಇರುತ್ತೆ ಬಿಕಾಸ್ ಆಫ್ ದೇರ್ ಜೆನೆಟಿಕ್ಸ್. ಅಂದರೆ ಫಾದರ್ಗಿದ್ದರೆ ಚೈಲ್ಡ್ಗೆ ಬರ್ಬೋದು, ಅಜ್ಜಿಗಿದ್ದರೆ ಮೊಮ್ಮಗಳಿಗೆ ಬರ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಇಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್.
ಬಟ್ ಕಾಮನೆಸ್ಟ್ ವೆರೈಟಿ ಇಸ್ ಆಟೋ ಇಮ್ಯೂನು. ಅದಲ್ದಲೇ ಬೇರೆ ಬೇರೆ ರೀಸನ್ಗೆ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಆಗೋದೇನು ಅಂದರೆ, ಈಗ ಥೈರಾಯ್ಡ್ ಕ್ಯಾನ್ಸರ್ ಇದ್ದ ಪೇಷಂಟ್ಗೆ ಸರ್ಜರಿ ಮಾಡಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದಿರ್ತೀವಿ, ಗ್ಲ್ಯಾಂಡೇ ಇರಲ್ಲ, ಅದರಿಂದ ಕೂಡ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗೋಕ್ಕೆ ಅವೈಲಬಿಲಿಟಿ ಇಲ್ಲ ಗ್ಲ್ಯಾಂಡ್, ದಟ್ ಇಸ್ ಹೈಪೋಥೈರಾಯ್ಡಿಸಮ್. ಮತ್ತು ಕೆಲವರಿಗೆ ಈಗ ಬಾಯಿ ಕ್ಯಾನ್ಸರ್ಗೆ, ಲಂಗ್ ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತಾರೆ. ರೇಡಿಯೇಷನ್ ಕೊಟ್ಟಾಗ ಆಲ್ಟರ್ನೇಟ್ ಅಂದರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಥೈರಾಯ್ಡ್ಗೆ ಸ್ವಲ್ಪ ರೇಡಿಯೇಷನ್ ತಾಕಿ ಕೆಲವೊಂದ್ಸಲಿ ಹೈಪೋಥೈರಾಯ್ಡಿಸಮ್ ಆಗೋದಿದೆ. ಸೊ ದೇರ್ ಆರ್ ಮೆನಿ ರೀಸನ್ಸ್, ಬಟ್ ಕಾಮನೆಸ್ಟ್ ಬೀಯಿಂಗ್ ಆಟೋ ಇಮ್ಯೂನ್ ಅಂದರೆ ಹ್ಯಾಶಿಮೋಟೋಸ್ ಅಂತ ಹೇಳ್ತೀವಿ. ಸೊ ಅದರಿಂದಾಗಿ ಗ್ಲ್ಯಾಂಡ್ ಗ್ರ್ಯಾಜುವಲ್ ಆಗಿ ಡೆಸ್ಟ್ರಾಯ್ ಆಗಿ ಈಗ ಒಂದು 100% ಗ್ಲ್ಯಾಂಡ್ ಇರೋ ಕಡೆ ಅದು ಗ್ರ್ಯಾಜುವಲ್ ಆಗಿ 30%, 40%, 50% ಫಂಕ್ಷನಿಂಗ್ ರಿಡ್ಯೂಸ್ ಆಗಿ ಇಟ್ ಮೇ ಬಿಕಮ್ ಝೀರೋ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಹಾರ್ಮೋನ್ ಉತ್ಪತ್ತಿ ಆಗಿಲ್ಲ ಅಂದ ತಕ್ಷಣ ಅದರದೇ ಆದ ಎಫೆಕ್ಟ್ಗಳು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಡಾಕ್ಟರ್, ಈಗ ಜೆನೆಟಿಕಲಿ ಕೂಡ ಇದು ಪಾಸ್ ಆನ್ ಆಗುತ್ತೆ ಅಂತಿದ್ದಾಗ ಲೈಕ್ ಯಾವ ಏಜಲ್ಲಿ ಗೊತ್ತಾಗ್ಬೋದು ಡಾಕ್ಟರ್, ಅಥವಾ ಯಾವ ಏಜಿಂದ ಹೈಪೋಥೈರಾಯ್ಡಿಸಮ್ ಸ್ಟಾರ್ಟ್ ಆಗಬಹುದು? ಇಸ್ ಇಟ್ ಲೈಕ್ ಹುಟ್ಟದಾಗಿಂದನೇ ಇದೆ ಅನ್ನೋ ಥರ ಏನಾದರೂ ಆಗುತ್ತಾ, ಅಥವಾ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಬರ್ಬೋದಾ ಇದು? ಯಾವಾಗ ಬೇಕಾದರೂ ಬರ್ಬೋದು. ಹುಟ್ಟಿದಾಗ ಇಮಿಡಿಯೇಟಾಗಿ ಕಾಣಿಸ್ಕೊಳ್ಳುವ ಹೈಪೋಥೈರಾಯ್ಡಿಸಮ್ ವೆರೈಟಿ ಕೂಡ ಇದೆ, ಅಡಲ್ಟ್ ಆನ್ಸೆಟ್ಟು ಇದೆ. ಎರಡು ಬೇರೆ ಬೇರೆ ಡಿಸ್ಕಷನ್ನೇ ಬೇರೆ. ಈಗ ನಾವು ಕಾಮನ್ ಆಗಿ ಅಡಲ್ಟ್ ಆನ್ಸೆಟ್ಟಲ್ಲಿ ಏನು ನೋಡ್ತೀವಿ ಅಂತಂದರೆ, ಅಡಲ್ಟ್ ಅನ್ನೋಕ್ಕಿಂತ it can start at the age of 10, it can start at the age of 15, 30, 45, no age limit for hypothyroidism. But commonly in women, usually after the age of 40-45 ಅದು ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಯಂಗರ್ ಏಜಲ್ಲಿ ಬರಲ್ಲ ಅಂತಿಲ್ಲ. ನವಡೇಸ್ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಕೇಸಸ್ ಇನ್ ಯಂಗರ್ ಏಜ್ ಆಲ್ಸೋ ಬಿಕಾಸ್ ಆಫ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್. ಅದನ್ನು ನಾನು ಹೇಳ್ತೀನಿ ಆಮೇಲೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಒಂದಷ್ಟು ಯಾವುದೇ ಒಂದು ಸಮಸ್ಯೆ ಇದೆ ಅಂತಂದಾಗ ಅದ್ರ ಸುತ್ತ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ತುಂಬ ಹೆಚ್ಚಾಗಿಯೇ ಇರುತ್ತೆ. ಈ ಹೈಪೋಥೈರಾಯ್ಡಿಸಮ್ನ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಡಾಕ್ಟರ್? ಹೌದು, ಒಂದು ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಆಟೋ ಆಂಟಿಬಾಡೀಸ್. ಆಟೋ ಆಂಟಿಬಾಡೀಸ್ಗೆ ಯಾವ ರಿಸ್ಕ್ ಫ್ಯಾಕ್ಟರು ಇಲ್ಲ. ಅಂದರೆ ಬಾಡಿ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿ ಥೈರಾಯ್ಡ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ ಬಿಟ್ಟರೆ, ಆಂಟಿಬಾಡಿ ಯಾಕೆ ಪ್ರೊಡ್ಯೂಸ್ ಆಯಿತು, ನಮ್ಮ ವಿರುದ್ಧ ನಮ್ಮ ಬಾಡಿನ ಯಾಕೆ ಕೆಲಸ ಮಾಡ್ತಿದೆ, ಎಕ್ಸಾಕ್ಟ್ ರೀಸನ್ಸ್ ಇಲ್ಲ. ಬಟ್ ದೇರ್ ಆರ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೈನ್ಡ್. ಅಂದರೆ ಈಗಿನ ಕಾಲದಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ, ತುಂಬ ಸ್ಟ್ರೆಸ್ಫುಲ್ ಲೈಫು, ಲ್ಯಾಕ್ ಆಫ್ ಸ್ಲೀಪ್ ಕ್ಯಾನ್ ಆಲ್ಸೋ ಲೀಡ್ ಟು ಹೈಪೋಥೈರಾಯ್ಡಿಸಮ್. ಒಂದು ಸೆಕೆಂಡ್ ಥಿಂಗು, ಈಗ ಫುಡ್ ಹ್ಯಾಬಿಟ್ಸಲ್ಲಿ ವಿ ಈಟ್ ಲಾಟ್ ಆಫ್ ಜಂಕ್ ಫುಡ್ ಆ್ಯಂಡ್ ಮೆನಿ ಫುಡ್ ಆರ್ ಕಂಟ್ಯಾಮಿನೇಟೆಡ್. ಅಂದರೆ ಈ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ ನಾವೀಗ. ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂದರೆ ನೀವು ಕೇಳಿರ್ತೀರ, ಪ್ಲಾಸ್ಟಿಕ್ ಈಸ್ BPA ಫ್ರೀ, ಫುಡ್ ಗ್ರೇಡ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆ BPA ಮತ್ತು ಈ ಟೆಫ್ಲಾನ್ ಕೋಟಿಂಗ್ಸು ಮತ್ತು ಈ ಸಾಫ್ಟ್ ಟಾಯ್ಸಲ್ಲಿರುವ ಕೆಲವು ಕೆಮಿಕಲ್ಸು, ದೇ ಡಿಸ್ರಪ್ಟ್ ದಿ ಎಂಡೋಕ್ರೈನ್ ಸಿಸ್ಟಮ್. ಎಂಡೋಕ್ರೈನ್ ಅಂದರೆ ಹಾರ್ಮೋನ್ ರೆಗ್ಯುಲೇಟ್ ಮಾಡುವ ಸಿಸ್ಟಮ್ ಅಂತ. ಥೈರಾಯ್ಡ್ ಇಸ್ ಆಲ್ಸೋ ಒನ್ ಆಫ್ ದಿ ಹಾರ್ಮೋನ್. ಆ ರೆಗ್ಯುಲೇಟರಿ ಸಿಸ್ಟಮ್ನೇ ಅದು ಹ್ಯಾಂಪರ್ ಮಾಡ್ತಾ ಇದೆ. ಸೊ ಪ್ಲಾಸ್ಟಿಕ್ ಐಟಮ್ಸು ಮತ್ತು ಈ ವ್ಯಾಕ್ಸ್ ಕೋಟೆಡ್ ಶೀಟ್ಸು, ಅಂದರೆ ಈಗ ಲೈಕ್ ವಿ ಟೇಕ್ ಅ ಸ್ಮಾಲ್ ಟಿಕೆಟ್ ಇನ್ ಅ ಪಾರ್ಕಿಂಗ್ ಲಾಟ್ ದಟ್ ಕಂಟೈನ್ಸ್ ವ್ಯಾಕ್ಸ್. ಆ ವ್ಯಾಕ್ಸ್ ಕೋಟೆಡ್ ನಾವು ತಿಂದರೆ ಅದು ವಿ ಈಟ್ ಆರ್ ವಿ ಡ್ರಿಂಕ್ ವಿತ್ ಅ ಪೇಪರ್ ಕಪ್, ದಟ್ ಆಲ್ಸೋ ಅದು ಕೂಡ ನಮಗೆ ಹಾರ್ಮೋನ್ ಚೇಂಜಸನ್ನು ಹುಟ್ಟಾಕಬಹುದು ಅಂತ ಹೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಮೊದಲಿನ ಕಾಲದಲ್ಲಿ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಮೋಸ್ಟ್ ಆಫ್ ದಿ ಸಾಲ್ಟ್ ವಿ ಕನ್ಸ್ಯೂಮ್ ಕಂಟೈನ್ಸ್ ಅಯೋಡಿನ್. ಸೊ ಹಾಗಾಗಿ ಫುಡ್ಡಲ್ಲಿ ಅಷ್ಟು ಡಿಫಿಷಿಯನ್ಸಿ ಬರ್ತಿಲ್ಲ. ಬಟ್ ಈಗೀಗ ಏನಾಗ್ತಾ ಇದೆ ಅಂದರೆ, ಈ ಅರ್ಬನ್ ಟ್ರೆಂಡಲ್ಲಿ ದೇ ಆರ್ ಯೂಸಿಂಗ್ ಹಿಮಾಲಯನ್ ಪಿಂಕ್ ಸಾಲ್ಟ್. ಪಿಂಕ್ ಸಾಲ್ಟ್ ಹ್ಯಾಸ್ ಬಿಕಮ್ ಎ ಟ್ರೆಂಡ್, ಕೇಳಿರ್ಬೋದು ಎಲ್ಲ ಕಡೆ. ಬಟ್ ರಿಯಲಿ ಪ್ಯೂರ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದ್ದರೆ ಅದರ ಅಯೋಡಿನ್ ಪ್ರಮಾಣ ಈಸ್ ವೆರಿ 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 ಲೋ. ಇಫ್ ದೇ ಆರ್ ಯೂಸಿಂಗ್ ದಟ್ ಆನ್ ಅ ರೊಟೀನ್ ಬೇಸಿಸ್ ಫಾರ್ ಕುಕಿಂಗ್, they may end up in thyroid disease because of low iodine uptake. So iodized salt is definitely recommended. Please do not think pink salt is really healthy and consume it on daily basis. ಅಂದರೆ ಡೈಲಿ ತಿನ್ನೋದು ವಿ ಡೋಂಟ್ ರೆಕಮೆಂಡ್. ಸೊ ಡಾಕ್ಟರ್, ನೀವು ಮೆನ್ಷನ್ ಮಾಡಿದ್ರಿ ದಟ್ ಇವಾಗಿನ ನಮ್ಮ ಫುಡ್ ಹ್ಯಾಬಿಟ್ಸ್ ಕೂಡ ಇದಕ್ಕೊಂದು ಕಾರಣ ಆಗ್ತಾ ಇದೆ. ಈಟಿಂಗ್ ಜಂಕ್ಸ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ಮೆನಿ ಡಿಸೀಸಸ್ ಅಂತ. ಈ ಹೈಪೋಥೈರಾಯ್ಡಿಸಮ್ ಇದ್ದಾಗ ಮೆನಿ ಪೀಪಲ್ ಟೆನ್ ಟು ಈಟ್ ಔಟ್, ಅಥವಾ ಸುಮ್ಮನೆ ಫ್ಯಾಮಿಲಿ ಡಿನ್ನರ್ ಅಂತ ಅವಾಗವಾಗ ಹೊರಗೆ ಹೋಗೋದು, ಅಥವಾ ಏನೋ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಿರ್ತಾರೆ. ಸೊ ಈ ರೀತಿ ಡೈಟರಿ ಚೇಂಜಸ್ ಆ್ಯಂಡ್ ಪ್ರಾಪರ್ ಆದ ಒಂದು ಫುಡ್ ಇಂಟೇಕ್ ಇಲ್ಲದೆ ಇರಬೇಕಾದ್ರೆ ಯಾವ ರೀತಿಯ ಮೇಜರ್ ಇಂಪ್ಯಾಕ್ಟ್ ಆಗಬಹುದು ಡಾಕ್ಟರ್? ಹೇಳ್ತೀನಿ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆಂದರೆ ಸುಮಾರು ಜನ ಕೇಳ್ತಾರೆ, ನಾವು ಡಯಟ್ ಮಾಡಿಬಿಟ್ಟು ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೋಬೋದಾ, ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾ, ಹಾಗೆ ಸರಿ ಮಾಡ್ಕೊಳಕ್ಕಾಗೋದಿಲ್ವಾ ಅಂತ. ನಿಜ ಹೇಳಬೇಕಂದ್ರೆ ಡಯಟ್ ಡೈರೆಕ್ಟ್ಲಿ ಹ್ಯಾಸ್ ನೋ ರಿಲೇಷನ್ ವಿತ್ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಪರ್ಸೆ. ಅಂದರೆ ನೀವು ಡಯಟಲ್ಲಿ ಏನು ತಿಂದೇರಿ ಥೈರಾಯ್ಡ್ ಬರೋ ಹಾಗಿದ್ರೆ ಅದು ಬಂದೇ ಬರುತ್ತೆ. ಯಾಕೆಂದರೆ ಅದು ಆಟೋ ಆ್ಯಂಟಿಬಾಡೀಸ್ ಅಂತ ಅವಾಗಲೇ ನಾನು ಹೇಳಿದೆ. ಬಾಡಿಯಲ್ಲಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿ ಥೈರಾಯ್ಡ್ ಗ್ಲ್ಯಾಂಡನ್ನ ಡೆಸ್ಟ್ರಾಯ್ ಮಾಡುತ್ತೆ. ಅದಕ್ಕೆ ಯಾವುದೇ ಮೂಲ ಕಾರಣಗಳು ಆ್ಯಕ್ಚುಲ್ ಆಗಿ ಇಲ್ಲ. ಹಾಗಾಗಿ ಕೆಲವರು ಹೇಳ್ತಿದ್ರು ಮೊದಲು, ಈಗ ಡಯಟಲ್ಲಿ ನೀವು ಕ್ಯಾಬೇಜ್ ತಿಂದರೆ, ಕಾಲಿಫ್ಲವರ್ ತಿಂದರೆ, ಬ್ರೊಕೊಲಿ ತಿಂದರೆ ನಿಮಗೆ ಥೈರಾಯ್ಡ್ ಬಂದ್ಬಿಡುತ್ತೆ ಅಂತ. ಬಟ್ ಈಗ ಕ್ಯಾಬೇಜು, ಕಾಲಿಫ್ಲವರು ಡಯಟ್ ರಿಸ್ಟ್ರಿಕ್ಷನ್ಸ್ ಅಂತ ನಾವು ಯಾವುದೇ ರೀತಿ ಥೈರಾಯ್ಡ್ ಡಿಸಾರ್ಡರ್ ಇರೋರಿಗೆ ಹೇಳೋದಿಲ್ಲ. ಯಾಕೆ ಅಂದರೆ
ಗಾಯ್ಟ್ರೋಜನ್ಸ್ ಅಂತ ಇರುತ್ತೆ ಆ ಕಂಟೆಂಟಲ್ಲಿ, ಯಾವುದರಲ್ಲಿ ಕ್ಯಾಬೇಜಲ್ಲಿ, ಕಾಲಿಫ್ಲವರಲ್ಲಿ. ನೀವು ಅದನ್ನು ಬಾಯ್ಲ್ ಮಾಡಿದ್ರೆ, ಫ್ರೈ ಮಾಡಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕಾಲಿಫ್ಲವರ್, ಕ್ಯಾಬೇಜ್ನ ರಾ ಅಂತೂ ತಿನ್ನಲ್ಲ. ಸೊ ವಿ ಕುಕ್ ಅಂಡ್ ಈಟ್. ಹಾಗಾಗಿ ಯಾವುದೇ ಫುಡ್ಡಿಂದ ಥೈರಾಯ್ಡ್ ಡಿಸೀಸು ಇನ್ಕ್ರೀಸ್ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದು ನಾವು. ಸೊ ಫುಡ್ ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಹ್ಯಾಸ್ ಆಲ್ಮೋಸ್ಟ್ ಝೀರೋ ರಿಲೇಷನ್ಶಿಪ್ ಎಕ್ಸೆಪ್ಟ್ ಅಯೋಡಿನ್, ಲೋ ಅಯೋಡಿನ್ ಕನ್ಸಂಪ್ಷನ್. ಬಟ್ ಈಗೀಗ ಅದು ಆಗೋದಿಲ್ಲ, ಯಾಕೆಂದರೆ ಮೋಸ್ಟ್ ಸಾಲ್ಟ್ ಇಸ್ ಅಯೋಡೈಸ್ಡ್. ಸೊ ಪಿಂಕ್ ಸಾಲ್ಟನ್ನು ರೊಟೀನ್ ಆಗಿ ತುಂಬ ಕಾಮನ್ ಆಗಿ ಯೂಸ್ ಮಾಡೋದನ್ನು ದಯವಿಟ್ಟು ಕಡಿಮೆ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಈಟಿಂಗ್ ದಿಸ್ ಬ್ರೆಸಿಲಿಯನ್ ನಟ್ಸು ಮತ್ತು ಈಗ ಸೂಪರ್ ಸೀಡ್ಸ್ ಅಂತ ಹೇಳ್ತೀವಿ, ಸನ್ಫ್ಲವರ್ ಸೀಡ್ಸು, ಅದರಲ್ಲೆಲ್ಲ ಸೆಲೀನಿಯಮ್ಮು ಮತ್ತು ಕ್ರೋಮಿಯಂ ಇರೋದ್ರಿಂದ ದಟ್ ವಿಲ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ಯರ್ ಥೈರಾಯ್ಡ್ ಹೆಲ್ತ್ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಇದನ್ನು ಬಿಟ್ಬಿಡ್ತೀವಿ, ಥೈರಾಯ್ಡ್ ಹೊರಟೋಗುತ್ತೆ, ಇದನ್ನು ತಗೊಳ್ಳಲ್ಲ, ಥೈರಾಯ್ಡ್ ಹೊರಟೋಗುತ್ತೆ ಅನ್ನೋ ರಾಂಗ್ ಅಸಂಪ್ಷನಲ್ಲಿ ದಯವಿಟ್ಟು ಇರಬೇಡಿ. ಟ್ರೀಟ್ಮೆಂಟ್ ಆ್ಯಂಡ್ ಮೆಡಿಸಿನ್ಸ್ ಇಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಇನ್ ಥೈರಾಯ್ಡ್ ಡಿಸೀಸ್ ನಂಬರ್ 1. ಸೆಕೆಂಡ್ ಥಿಂಗ್ ಇಸ್ ನೀವು ಮೆಡಿಸಿನನ್ನು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅದನ್ನು ಮುಂದೆ ನಾನು ಮಾತಾಡ್ತೀನಿ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಡಾಕ್ಟರ್, ಈಗ ಈ ರೀತಿಯ ಒಂದಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಹೈಪೋಥೈರಾಯ್ಡಿಸಮ್ದು, ಆ್ಯಂಡ್ ಏನೋ ಹೊಸದಾಗಿ ಚೇಂಜಸ್ ಆಯಿತು ನೀವು ಹೇಳ್ದಾಗೆ ಮುಂಚಿತವಾಗಿ. ಆ ರೀತಿ ಇದ್ದಾಗ ಡಾಕ್ಟರ್, ವೆನ್ ಇಸ್ ದ ರೈಟ್ ಟೈಮ್ ಟು ಗೋ ಗೆಟ್ ಟೆಸ್ಟೆಡ್? ಡಯಾಗ್ನೋಸ್ಟಿಕ್ ಮೆಷರ್ಸ್ ಏನಿರುತ್ತೆ ಆವಾಗ? ಕರೆಕ್ಟ್. ನಾವು ಥೈರಾಯ್ಡ್ ತೊಂದರೆನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ನಾನು ಆಗಲೇ ಸಿಂಪ್ಟಮ್ಸ್ ಹೇಳಿದೆ. ಈ ಥರ ಯಾವುದೇ ಸಿಂಪ್ಟಮು, ಸುಮ್ಮನೆ ಸುಸ್ತಾಗೋದು, ನನಗೆ ಏನು ಕೆಲಸದಲ್ಲಿ ಆಸಕ್ತಿ ಇಲ್ಲ, ಸುಮ್ಮನೆ ಚಳಿ ಆಗುತ್ತೆ, ತೂಕ ಜಾಸ್ತಿ ಆಗ್ತಿದೆ, ಅಥವಾ ನನಗೆ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾ ಇಲ್ಲ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಗೈನಕಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಅಂದರೆ 4 ಇಯರ್ಸ್ ಆಯಿತು, 5 ಇಯರ್ಸ್ ಆಯಿತು, ಮದುವೆ ಆಗಿ ಮಕ್ಕಳಾಗ್ತಿಲ್ಲ, ಈ ಥರ ಎಲ್ಲ ಹೋದಾಗ ನಾವು ಥೈರಾಯ್ಡ್ ಟೆಸ್ಟನ್ನು ಮಾಡ್ತೀವಿ. ಏನು ಟೆಸ್ಟ್ ಮಾಡ್ತೀವಿ ಅಂತಂದರೆ, ಇಟ್ ಇಸ್ ಸಿಂಪಲ್ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟಲ್ಲಿ ಏನು ಮಾಡ್ತೀವಿ, T3, T4, TSH ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳ್ತೀವಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ TSH, ಫ್ರೀ T3 ಮತ್ತು ಫ್ರೀ T4 ಅಂತ ಟೆಸ್ಟನ್ನು ಮಾಡಿಸ್ತೀವಿ. ಇದು ಬ್ಲಡ್ ಟೆಸ್ಟು. ಈ ಬ್ಲಡ್ ಟೆಸ್ಟಿಗೆ ನಾವು ಟೆಸ್ಟ್ ಕೊಡುವಾಗ ಫಸ್ಟ್ ಟೈಮು ಪ್ರಿಫರಬಲಿ ಮಾರ್ನಿಂಗ್ ಟೈಮಲ್ಲಿ ಕೊಡಿ ಅಂತ ಹೇಳ್ತೀವಿ. ಯು ಕ್ಯಾನ್ ಗಿವ್ ಎನಿ ಟೈಮ್ ಆಫ್ ದ ಡೇ. ಖಾಲಿ ಹೊಟ್ಟೆಲಿ ಕೊಡಬೇಕು, ತಿಂಡಿ ಆದಮೇಲೆ ಕೊಡಬೇಕು, ಊಟ ಆದಮೇಲೆ ಕೊಡಬೇಕು ಅಂತ ಇಲ್ಲ. ಪ್ರಿಫರಬಲಿ ಮಾರ್ನಿಂಗ್ ಟೈಮ್ ಬಿಫೋರ್ 10 o'clock ಕೊಡೋದು ಮೋರ್ ಐಡಿಯಲ್. ಯಾಕೆಂದರೆ ಈ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸು ಥ್ರೂ ಔಟ್ ದ ಡೇ ವೇರಿ ಆಗ್ತಾ ಇರುತ್ತೆ. ಕೆಲವು ಈಗ TSH ಅಂತ ಹೇಳ್ತೀವಿ. TSH ಈಸ್ ವೆರಿ ಹೈ ಅಟ್ ಮಿಡ್ ನೈಟ್. 2 ಗಂಟೆ 4 ಗಂಟೆ ಟೈಮಲ್ಲಿ ಇದು ಹೈ ಇರುತ್ತೆ. ಸಂಜೆ ಆಗ್ತಾ ಅಂದರೆ ಈವ್ನಿಂಗ್, ಈಗ ಮಧ್ಯಾಹ್ನ 1 ಗಂಟೆ ಮೇಲೆ ಅಥವಾ 4 ಗಂಟೆ ಒಳಗೆ ನೀವು ಚೆಕ್ ಮಾಡಿದಾಗ ದ ವ್ಯಾಲ್ಯೂ ಕ್ಯಾನ್ ಬಿ ಲಿಟಲ್ ಲೋವರ್. ಸೊ ಐಡಿಯಲ್ ವೇ ಇಸ್ ಚೆಕಿಂಗ್ ಬಿಟ್ವೀನ್ 7 to 10 AM, ಅಂದರೆ ಮಾರ್ನಿಂಗ್ 7ರಿಂದ 10 ಗಂಟೆ ಮಧ್ಯೆ ಟೆಸ್ಟಿಗೆ ಕೊಡಬೇಕು. ಖಾಲಿ ಹೊಟ್ಟೆಲೇ ಇರಬೇಕಂತಿಲ್ಲ, ತಿಂಡಿ ತಿಂದ್ಕೊಂಡು ಕೂಡ ಹೋಗಿ ಟೆಸ್ಟಿಗೆ ಕೊಡ್ಬೋದು. ಇದು ಫಸ್ಟ್ ಟೈಮ್ ಡಯಾಗ್ನೋಸ್ ಮಾಡುವಾಗ ಈ ವ್ಯಾಲ್ಯೂಸ್ ನೋಡ್ತೀವಿ ನಾವು. ಈ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂದರೆ, TSH ಅನ್ನೋದು ತುಂಬ ಹೈ ಆಗಿ T3, T4 ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈ T3 ಮತ್ತು T4 ಅನ್ನೋದು ಆ್ಯಕ್ಚುಯಲ್ ಹಾರ್ಮೋನ್ಸು. ಅದು ಯಾವಾಗ ಉತ್ಪತ್ತಿ ಆಗ್ತಿಲ್ಲ ಆಗ TSH ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹೈ TSH, ಲೋ T3, T4 ಇಂಡಿಕೇಟ್ಸ್ ಹೈಪೋಥೈರಾಯ್ಡಿಸಮ್. ಸೊ ಅದನ್ನು ನಮಗೆ ವ್ಯಾಲ್ಯೂಸ್ ನೋಡಿಕೊಂಡು ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ವಿ ಟ್ರೀಟ್ ದೆಮ್. ಸೊ ಈಗ ಒಂದು ಅಪ್ಪರ್ ಲಿಮಿಟ್ ಅಂತ ಇರುತ್ತೆ. ನಾರ್ಮಲ್ ರೇಂಜ್ ಆಫ್ TSH 0.5 to 5 ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈಗ ಅಬವ್ 5 ಬಂದರೆ, 10 ಬಂದರೆ, ಅಥವಾ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಾವು ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟನ್ನು ಇನಿಷಿಯೇಟ್ ಮಾಡ್ತೀವಿ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನು, ಈಗ ಲೈಫ್ ಟೈಮ್ ಟ್ರೀಟ್ಮೆಂಟ್ ತೊಗೋಬೇಕಾ, ಬಿಟ್ಬಿಡ್ಬೋದಾ 6 ತಿಂಗಳು ತೊಗೊಂಡು 3 ತಿಂಗಳು ತೊಗೊಂಡು ಅನ್ನೋ ಪ್ರಶ್ನೆ ಇರುತ್ತೆ. ಬಿಕಾಸ್ ಇಟ್ ಈಸ್ ಆಟೋ ಇಮ್ಯೂನ್ ಅಂತ ಆಗಲೇ ಹೇಳಿದ್ದಕ್ಕೆ ಏನಾಗುತ್ತೆ, ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ. ಒಂದು TPO ಆ್ಯಂಟಿಬಾಡಿ ಅಂತ ಕೂಡ ಒಂದು ಟೆಸ್ಟ್ ಮಾಡ್ತೀವಿ. T3, T4, TSH ಜೊತೆಗೆ TPO ಆ್ಯಂಟಿಬಾಡಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ್ಯಂಟಿಬಾಡಿ ಪಾಸಿಟಿವ್ ಬರೋ ಚಾನ್ಸಸ್ಸು ಈ ಥೈರಾಯ್ಡ್ ಡಿಸೀಸಲ್ಲಿ ಆಲ್ಮೋಸ್ಟ್ 90 to 95%. ಸೊ ಆ್ಯಂಟಿಬಾಡಿ ಪಾಸಿಟಿವ್ ಇದ್ದವ್ರಿಗೆ ಗ್ರ್ಯಾಜುವಲ್ ಆಗಿ ನಮ್ಮ ಗ್ಲ್ಯಾಂಡು ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ ಒಳಗೊಳಗೇನೆ, ಮೇಲಿಂದ ಏನೂ ಗೊತ್ತಾಗೋದಿಲ್ಲ. ಡೆಸ್ಟ್ರಾಯ್ ಆಗಿ ಗ್ರ್ಯಾಜುವಲ್ ಆಗಿ ಹಾರ್ಮೋನ್ ಲೆವೆಲ್ ಫುಲ್ ಡಿಪ್ಲೀಟ್ ಆಗೋಗುತ್ತೆ. ಸೊ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ಸನ್ನು ಅವರಿಗೆ ಇನಿಷಿಯೇಟ್ ಮಾಡ್ತೀವಿ ಅಟ್ ಎ ವೆರಿ ಲೋ ಡೋಸೇಜ್ ಇನ್ ದ ಬಿಗಿನಿಂಗ್. ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲಿ ಅಪ್ ಟೈಟ್ರೇಟ್ ಮಾಡ್ತಾ ಹೋಗ್ತೀವಿ. ಒಂದು 6 to 8 weeks ಗ್ಯಾಪ್ ಆದಮೇಲೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ವಿ ರೀಚೆಕ್ ದ ವ್ಯಾಲ್ಯೂ. ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ವಿ ಅಡ್ಜಸ್ಟ್ ದ ಡೋಸೇಜ್. ಇದು ಒಂದು. ಎರಡನೇದು, ಟ್ಯಾಬ್ಲೆಟ್ ನಿಲ್ಲಿಸ್ಬಿಡ್ಬೋದಾ ಅಂದರೆ, ಆ್ಯಂಟಿಬಾಡಿ ಲೈಫ್ ಟೈಮ್ ನಿಮ್ಮ ಬಾಡಿಯಲ್ಲಿ ಇರೋದ್ರಿಂದ ಟ್ಯಾಬ್ಲೆಟು ಲೈಫ್ ಟೈಮ್ ತೊಗೋಬೇಕಾಗತ್ತೆ. ಇದು ಒಂದು. ಎರಡನೇದು, ಹಾಗಾದರೆ ಒಂದೇ ಡೋಸಲ್ಲಿ ನಾನು ತೊಗೊಳ್ತಾ ಇರ್ಬೋದಾ, ಟೆಸ್ಟ್ ಮಾಡಿಸೋ ಅವಶ್ಯಕತೆನೇ ಇಲ್ವಾ ಅಂತಂದರೆ,
ಆ್ಯಂಟಿಬಾಡಿ ಲೆವೆಲ್ ಏನಿರುತ್ತೆ ಅಂದರೆ ಗ್ರ್ಯಾಜುವಲಾಗಿ ಗ್ಲ್ಯಾಂಡನ್ನು ಡೆಸ್ಟ್ರಾಯ್ ಮಾಡೋದ್ರಿಂದ ಇವತ್ತು 70% ಕೆಲಸ ಮಾಡ್ತಿರುವ ಥೈರಾಯ್ಡ್ ಗ್ಲ್ಯಾಂಡು ಇನ್ನು 1 ವರ್ಷ ಬಿಟ್ಟು ನೋಡಿದಾಗ ಬರೀ 40% ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಥೈರಾಯ್ಡ್ ಹಾರ್ಮೋನ್ ರಿಕ್ವೈರ್ಮೆಂಟು ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆನೂ ಆಗಲ್ಲ. ಸೊ ಇಟ್ ವಿಲ್ ಆಲ್ವೇಸ್ ಇನ್ಕ್ರೀಸ್. ಸೊ ನೀವು ಪೇಷಂಟ್ ಶುಡ್ ಮೆಂಟಲಿ ಬಿ ಪ್ರಿಪೇರ್ಡ್ ಟು ಟೇಕ್ ಹೈಯರ್ ಡೋಸೇಜ್ ಓವರ್ ಟೈಮ್. ಅಂದರೆ ನೀವು ನನಗೆ ಕಡಿಮೆ ಮಾಡಿಬಿಡಿ, ನಾರ್ಮಲ್ ಇದೆಯಲ್ಲ ಅಂದರೆ ನಾವು ನಾರ್ಮಲ್ ಇದೆ ಅಂದರೆ ಡೋಸ್ ಕರೆಕ್ಟ್ ಇದೆ ಅಂತ, ನಾರ್ಮಲ್ ಇದೆ ಅಂದರೆ ಡೋಸ್ ಕಡಿಮೆ ಮಾಡ್ಬೋದು ಅಂತಲ್ಲ ಅಂತ ವಿ ಹ್ಯಾವ್ ಟು ಟೆಲ್ ದೆಮ್. ಸೊ ಲೈಫ್ ಟೈಮ್ ಟ್ಯಾಬ್ಲೆಟ್ ಈಸ್ ಕಂಪಲ್ಸರಿ ಇನ್ ಮೋಸ್ಟ್ ಆಫ್ ದ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್. ಸೊ ಯಾವ ರೀತಿಯ ಕಾಂಪ್ಲಿಕೇಶನ್ ಅನ್ನ ಫೇಸ್ ಮಾಡಬಹುದು ಡಾಕ್ಟರ್ ಇಫ್ ಸಡನ್ ಆಗಿ ಟ್ಯಾಬ್ಲೆಟ್ಸ್ನ ಡ್ರಾಪ್ ಮಾಡೋದು ಅಥವಾ ಟ್ರೀಟ್ಮೆಂಟಿಗೆ ಹೋಗದೆ ಇರೋದು ಈ ರೀತಿ ಆದಾಗ? ಕರೆಕ್ಟ್. ಈಗ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನಾವು ತಗೊಳ್ತಾ ಇರ್ತೀವಿ, ಆಲ್ರೆಡಿ ಥೈರಾಯ್ಡ್ ಡಿಸೀಸ್ ಇದೆ ಅಂತ ಗೊತ್ತಿರುತ್ತೆ. ಇನಿಷಿಯಲಿ ಕೌನ್ಸಿಲ್ ಮಾಡಿರ್ತೀವಿ ಟ್ಯಾಬ್ಲೆಟ್ ತಗೋಬೇಕು, ಲೈಫ್ ಟೈಮ್ ಬಿಡಬಾರ್ದು ಅಂತ. ಕೆಲವರು ಅವ್ರವ್ರದ್ದೇ ಆದ ಟ್ರೀಟ್ಮೆಂಟ್ ಇರುತ್ತೆ. ಕೆಲವರು ನಾವು ಆಯುರ್ವೇದ ತೋರಿಸ್ತೀವಿ, ಹೋಮಿಯೋಪತಿ ತೋರಿಸ್ತೀವಿ, ಆಲ್ಟರ್ನೇಟಿವ್ ಮೆಡಿಸಿನ್ ಮಾಡ್ಕೊಂಡು ಕಡಿಮೆ ಮಾಡ್ಕೋತೀವಿ ಅಂತ ಅವರೇ ಸೆಲ್ಫ್ ಥಾಟಲ್ಲಿ ಹೋಗಿ ಕಾಂಪ್ಲಿಕೇಟ್ ಮಾಡ್ಕೊಂಡು ಬಂದವರು ತುಂಬ ಜನ ಇದ್ದಾರೆ. ಎಸ್ಪೆಷಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನೋಡೋದು ಒಂದು ಇನ್ಫರ್ಟಿಲಿಟಿ, ಎಸ್ಪೆಷಲಿ ಅಂದರೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ, ಪೀರಿಯಡ್ಸ್ ಇರೆಗ್ಯುಲಾರಿಟಿ ಆಗಿ ತುಂಬ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನೀಮಿಯಾ ಆಗಿ ಹಿಮೋಗ್ಲೋಬಿನ್ ಬರೀ 4-5 ಹಾಕೊಂಡು ಬಂದು ಅಡ್ಮಿಟ್ ಆದವರಿದ್ದಾರೆ ಅಂಡರ್ ಗೈನಕಾಲಜಿ. ಇದು ಅಲ್ದಲೆ ಬಿಕಾಸ್ ಆಫ್ ಹೈ ಥೈರಾಯ್ಡ್ ಅಂದರೆ TSH ಅಥವಾ ಲೋ ಥೈರಾಯ್ಡ್ ಹಾರ್ಮೋನು ಬ್ಲಡ್ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ, BP ಬರುವ ಚಾನ್ಸಸ್ ಜಾಸ್ತಿ, ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಅಂತ ಜಾಸ್ತಿಯಾಗಿ ಜಾಯಿಂಟ್ ಪೇನ್ಗಳು ಬರುವ ಸಾಧ್ಯತೆ ಜಾಸ್ತಿ, ಮತ್ತು ಬ್ರೈನ್ ಫಾಗಿಂಗ್ ಅಂತ ಹೇಳ್ತೀವಿ, ಮೆಮೊರಿ ಕಡಿಮೆ ಆಗೋಗುತ್ತೆ, ಪರ್ಫಾರ್ಮೆನ್ಸ್ ಸ್ಕಿಲ್ಸ್ ಕಡಿಮೆ ಆಗುತ್ತೆ, ಯೋಚನೆ ಶಕ್ತಿಗಳು ಕಡಿಮೆ ಆಗುತ್ತೆ. ಸಮ್ ಪೀಪಲ್ ಗೋಯಿಂಗ್ ಟು ಸಿವಿಯರ್ ಡಿಪ್ರೆಷನ್ ಬಿಕಾಸ್ ಆಫ್ ಥೈರಾಯ್ಡ್ ಡಿಸೀಸ್. ಡಿಪ್ರೆಷನ್ಗೆ ಹೋಗಿ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ತಾ ಇರ್ತಾರೆ, ಬಟ್ ಪ್ರಾಬ್ಲಮ್ ಈಸ್ ಥೈರಾಯ್ಡ್ ಅಂತ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇಂಥ ಕಾಂಪ್ಲಿಕೇಶನ್ಸ್ಗಳು ಕಾಮನ್ ಆಗಿ ಆಗುತ್ತೆ. ಇನ್ನು ಕೆಲವು ಸೀರಿಯಸ್ ಪೇಷಂಟ್ಸ್, ತುಂಬ ಥೈರಾಯ್ಡ್ ತೊಂದರೆ ಇದ್ದವ್ರಿಗೆ ಹಾರ್ಮೋನ್ ಉತ್ಪತ್ತಿನೇ ಆಗದೆ ಇರೋ ಪೇಷಂಟ್ಗಳು ಕ್ಯಾನ್ ಗೋ ಇನ್ ಟು ಕೋಮಾ. ಇದನ್ನು ನಾವು ಮಿಕ್ಸೆಡಿಮಾ ಕೋಮಾ ಅಂತ ಹೇಳ್ತೀವಿ ಥೈರಾಯ್ಡಲ್ಲಿ. ಅಂದರೆ ತುಂಬ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆದಾಗ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ, ಟೋಟಲಿ ಅನ್ಕಾನ್ಷಿಯಸ್ ಆಗಿ ICUಗೆ ಬಂದು ಅಡ್ಮಿಟ್ ಆಗಿದ್ದ ದಿನಗಳು ಕೂಡ ಇದೆ. ಆ್ಯಂಡ್ ದೆ ಗೇನ್ ಸೋ ಮಚ್ ವೆಯ್ಟ್, ತುಂಬ ವೆಯ್ಟ್ ಗೇನ್ ಆಗಿ ಉಸಿರಾಟದ ತೊಂದರೆಗಳಾಗಿ ಪೇಷಂಟ್ ಹಾರ್ಟ್ ಫೇಲ್ಯೂರ್ಗೆ ಹೋಗಿದ್ದು ಇದೆ ಬಿಕಾಸ್ ಆಫ್ ಸಿವಿಯರ್ ಲೋ ಥೈರಾಯ್ಡ್ ಹಾರ್ಮೋನ್ ಇನ್ ದ ಬಾಡಿ. ಇದು ಒಂದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನಾವೇನು ಕೊಡ್ತೀವೋ ಇಟ್ ಇಸ್ ಅ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅನ್ನೋದು ಬಿಟ್ಟರೆ ಇಟ್ ಇಸ್ ನಾಟ್ ಟ್ರೀಟ್ಮೆಂಟ್. ನಾವು ಥೈರಾಯ್ಡ್ಗೆ ಆಗಿರುವ ಡ್ಯಾಮೇಜನ್ನು ರಿವರ್ಸ್ ಮಾಡ್ತಾ ಇಲ್ಲ ಅಥವಾ ಕ್ಯೂರ್ ಮಾಡ್ತಾ ಇಲ್ಲ. ಅದನ್ನು ರಿವರ್ಸ್ ಮಾಡುವಂಥ ಇನ್ನೂ ಟ್ರೀಟ್ಮೆಂಟ್ ಯಾರೂ ಕಂಡಿಡ್ದಿಲ್ಲ. ಸೊ ಹಾರ್ಮೋನ್ ರೀಪ್ಲೇಸ್ಮೆಂಟ್, ವಿ ಆರ್ ರೀಪ್ಲೇಸಿಂಗ್ ಯಾವ್ದು ಹಾರ್ಮೋನ್ ಉತ್ಪತ್ತಿ ಆಗ್ತಿಲ್ಲ ಗಂಟ್ಲಿಂದ ಅದನ್ನು ನಾವು ಹೊರಗೆಯಿಂದ ಕೊಡ್ತಾ ಇದ್ದೀವಿ ಬಿಟ್ಟರೆ ಇಟ್ ಇಸ್ ನಾಟ್ ಅ ಟ್ರೀಟ್ಮೆಂಟ್. ಹಾಗಾಗಿ ಇದು ಕ್ಯೂರ್ ಅಲ್ಲ, ಇಟ್ ಈಸ್ ಓನ್ಲಿ ಟ್ರೀಟ್ಮೆಂಟ್. ಇನ್ನೊಂದು ಇಂಪಾರ್ಟೆಂಟು, ಟ್ಯಾಬ್ಲೆಟ್ ನುಂಗುವಾಗ ಯು ಹ್ಯಾವ್ ಟು ಟೇಕ್ ದ ಟ್ಯಾಬ್ಲೆಟ್ ಇನ್ ಎಂಟಿ ಸ್ಟಮಕ್. ಖಾಲಿ ಹೊಟ್ಟೆಲ್ ಟ್ಯಾಬ್ಲೆಟ್ ತೊಗೊಂಡು ಮಿನಿಮಮ್ 1 ಅವರ್ ನೀವು ನೀರು ಬಿಟ್ಟು ಮತ್ತೆ ಏನೂ ಕುಡಿಯೋ ಹಾಗಿಲ್ಲ. ಕಾಫಿ ಟೀ ಕುಡಿದೆ, ನಾನು ಐರನ್ ಟ್ಯಾಬ್ಲೆಟ್ ತೊಗೊಂಡೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡೆ, ಅಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡೆ ಅಂತ ಯಾರೋ ಖಾಲಿ ಹೊಟ್ಟೆಲ್ ನೀವು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ, ಥೈರಾಯ್ಡ್ ತೊಗೊಂಡ್ಮೇಲೆ ತೊಗೊಂಡ್ರೆ ಆ ದಿನದ ಥೈರಾಯ್ಡ್ ಟ್ಯಾಬ್ಲೆಟು ಕೆಲಸ ಮಾಡೋದಿಲ್ಲ. 1 ಅವರ್ ಫಾಸ್ಟಿಂಗ್ ಆಫ್ಟರ್ ಟೇಕಿಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ ಇಸ್ ಕಂಪಲ್ಸರಿ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈ ಸೈಡ್ ಎಫೆಕ್ಟ್ಸ್ ಅನ್ನೋದು ಕಾಮನ್. ನಾವು ತುಂಬ ಜನ ಹೇಳೋದು ಕೇಳ್ಬಿಟ್ಟಿದ್ದೀವಿ ದಟ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೋತಿರ್ಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಸೊ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಬಹುದು ಆ್ಯಂಡ್ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಡಾಕ್ಟರ್? ಹೌದು, ಈಗ ಥೈರಾಯ್ಡ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಅಂದರೆ ನಾವೇನು ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ಸನ್ನು ಕೊಡ್ತೀವೋ ಅದು ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಇಂದ ಮಾಡಿರುವಂಥ ಸಿಂಥೆಟಿಕ್ ಹಾರ್ಮೋನ್ ನಾವು ಕೊಡೋದು. ಈಗ ನಾನು ಆಗಲೇ ಹೇಳಿದೆ TSH, ಫ್ರೀ T3, ಫ್ರೀ T4 ಅಂತ ಮಾಡ್ತೀವಿ ಅಂತ. ಆ T4 ಅನ್ನೋದೇ ನಾವು ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ ಕೊಡೋದು ಮೇಲಿಂದ. T4 ಆಕ್ಟಿವ್ ಫಾರ್ಮ್ ಇಸ್ T3. ಸೊ T4 ಬಾಡಿಯಲ್ಲಿ T3 ಆಗಿ ಕನ್ವರ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಈ T4 ಏನು ಕೊಡ್ತೀವೋ ಸೈಡ್ ಎಫೆಕ್ಟ್ ಆ್ಯಸ್ ಸಚ್ ಬರೋದು ಯಾವಾಗ ಅಂದರೆ ಡೋಸೇಜ್ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಕೊಟ್ಟಾಗ ಮಾತ್ರ. ಕರೆಕ್ಟ್ ಡೋಸೇಜ್ ಕೊಡ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಕೊಡೋ ಡೋಸನ್ನು ಕೊಟ್ಟು 6 to 8 ವೀಕ್ಸ್ ಬಿಟ್ಟು ರೀಚೆಕ್ ಮಾಡಿ ನೋಡ್ತೀವಿ ವ್ಯಾಲ್ಯೂಸನ್ನು. ವ್ಯಾಲ್ಯೂಸ್ ನಾರ್ಮಲೈಸ್ ಆಗಿದೆ ಅಂದರೆ ಆ ಡೋಸ್ ಕರೆಕ್ಟ್ ಇದೆ ಅಂತ. ಕರೆಕ್ಟ್ ಡೋಸಲ್ಲಿ ತಗೊಳ್ಳುವಾಗ ನೀವು 100 ವರ್ಷ ತಗೊಂಡ್ರೂ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾವಾಗ ಡೋಸೇಜ್ ಕಡಿಮೆ, ಡೋಸೇಜ್ ಜಾಸ್ತಿ ಆಗುತ್ತೋ, ಓವರ್ ಡೋಸೇಜ್ ಆದಾಗ ಸೈಡ್ ಎಫೆಕ್ಟ್ಸ್ ಏನು ಅಂತಂದರೆ ಹೈಪರ್ ಥೈರಾಯ್ಡಿಸಮ್ನ ಸೈಡ್ ಎಫೆಕ್ಟ್ಸ್ ಬರುತ್ತಷ್ಟೇ. ಸಿಂಪಲ್. ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಹಾರ್ಟ್ ರಿದಮ್ ಜಾಸ್ತಿ ಆಗೋದು, BP ಶೂಟಪ್ ಆಗೋದು ಅದರಿಂದ ಓವರ್ ಡೋಸೇಜಿಂದ, ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಫ್ರ್ಯಾಕ್ಚರ್ಸ್ ಆಗೋದು, ಪದೇ ಪದೇ ಲೂಸ್ ಮೋಷನ್ ಆಗೋದು,
ಟೆನ್ಷನ್ ಆಗೋದು, ಹೆದರಿಕೆ ಆಗೋದು, ಈ ಸ್ಟೇಜ್ ಫಿಯರ್ ಬರುತ್ತೆ. ಇವೆಲ್ಲ ಓವರ್ ಡೋಸೇಜಿಂದ ಆಗುವ ಸೈಡ್ ಎಫೆಕ್ಟ್. ಸಿಂಪಲ್ ಹೈಪರ್ ಥೈರಾಯ್ಡಿಸಮ್ಗೆ ಬೇಕಾದ ಏನೇನು ಲಕ್ಷಣಗಳಿವೆಯೋ ಅವೆಲ್ಲ ಓವರ್ ಡೋಸೇಜ್ ಕೊಟ್ಟಾಗ ಆಗತ್ತೆ. ಬಿಟ್ಟರೆ ಕರೆಕ್ಟ್ ಡೋಸೇಜಲ್ಲಿ ಡೆಫಿನೆಟ್ಲಿ 100% ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್. ಇನ್ನೂ ಎಷ್ಟೋ ಜನದ್ದು ಒಂದು ಪ್ರಶ್ನೆ ಅಂತಂದರೆ, ನಾನು ಹೆಲ್ದಿ ಆಗಿದ್ದೀನಿ, ನಾನೇನು ಹೋಗಿ ಥೈರಾಯ್ಡ್ ಚೆಕ್ ಮಾಡಿಸೋದು ಬೇಡ ಅಂತ ತುಂಬ ಜನ ಇರ್ತಾರೆ. ಸೊ ಒಬ್ಬ ಹೆಲ್ದಿ ಪರ್ಸನ್ ಕೂಡ ಎಷ್ಟು ಫ್ರೀಕ್ವೆಂಟಾಗಿ ಥೈರಾಯ್ಡ್ ಟೆಸ್ಟನ್ನು ತಗೋಬೇಕಾಗತ್ತೆ, ಆ್ಯಂಡ್ ಥೈರಾಯ್ಡ್ ಇರೋರು ಕೂಡ ಎಷ್ಟು ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡಿಸ್ತಾ ಇರಬೇಕಾಗತ್ತೆ. ಕರೆಕ್ಟ್. ಈಗ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ಥೈರಾಯ್ಡ್ ಅಂತ ನಾವು ರೊಟೀನ್ ಪಬ್ಲಿಕಲ್ಲಿ ಯಾವತ್ತೂ ಮಾಡೋದಿಲ್ಲ. ಬಟ್ ಕಾಮನ್ ಆಗಿ ಸ್ಕ್ರೀನಿಂಗ್ ಅಂತ ಮಾಡೋದು ಅಂದರೆ ಇರುವ ಮುಂಚೆಯೇ ಟೆಸ್ಟ್ ಮಾಡೋದು ಯಾರಿಗೆ ಅಂತಂದರೆ ಕಾಮನ್ ಆಗಿ ಪೀಪಲ್ ಹೂ ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಇನ್ ಪ್ರೆಗ್ನೆಂಟ್ ವಿಮೆನ್ ವಿ ಕಂಪಲ್ಸರಿ ಡೂ ದ ಟೆಸ್ಟ್. ಆಮೇಲೆ ಸೈಕ್ಯಾಟ್ರಿ, ಅದೇ ಡಿಪ್ರೆಷನ್ ಅಂತ ಬಂದ ಪೇಷಂಟ್ಗಳಿಗೆ, ಮತ್ತು ಯಂಗ್ ಆನ್ಸೆಟ್ ಹೈ ಬ್ಲಡ್ ಪ್ರೆಷರ್. ಈಗ 20 ವರ್ಷದ ಹುಡುಗ ನನ್ನ ಹತ್ರ ಬರ್ತಾರೆ, BP ಚೆಕ್ ಮಾಡ್ತೀವಿ, BP ಜಾಸ್ತಿ ಬರುತ್ತೆ ಅಂಥವ್ರಿಗೆ ನಾವು ಥೈರಾಯ್ಡ್ ಯಾಕೆ ಚೆಕ್ ಮಾಡ್ತೀವಿ ಅಂದರೆ ಯಂಗ್ ಆನ್ಸೆಟ್ ಥೈರಾಯ್ಡ್ ಡಿಸೀಸ್ ಇದ್ದವರಿಗೆ BP ಬೇಗ ಬರುತ್ತೆ. ಸೊ ಅಂಥವ್ರಿಗೆ ನಾವು ಸ್ಕ್ರೀನ್ ಮಾಡ್ತೀವಿ. ಮತ್ತು ಥೈರಾಯ್ಡ್ ಟೆಸ್ಟ್ ಇಸ್ ಇನ್ಕ್ಲೂಡೆಡ್ ಇನ್ ಮೋಸ್ಟ್ ಆಫ್ ದ ಹೆಲ್ತ್ ಚೆಕ್ ಪ್ಯಾಕೇಜಸ್. ಕಾಮನ್ಲಿ ಇಯರ್ಲಿ ಒನ್ಸ್ ಆಫ್ಟರ್ ದಿ ಏಜ್ ಆಫ್ 35 ಮಾಡಿಸಿ ಅಂತ ಏನು ಹೇಳ್ತೀವೋ ಆ ಪ್ಯಾಕೇಜಲ್ಲಿ ಥೈರಾಯ್ಡ್ ಇನ್ಕ್ಲೂಡ್ ಆಗೇ ಇರುತ್ತೆ. ಇದು ಒಂದು. ಇನ್ನು ಥೈರಾಯ್ಡ್ ಆಲ್ರೆಡಿ ಇದ್ದವ್ರಿಗೆ ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದು ಟ್ಯಾಬ್ಲೆಟ್ ತೊಗೊಳ್ತಿರೋರಿಗೆ ಎಷ್ಟು ಫ್ರೀಕ್ವೆಂಟಾಗಿ ಚೆಕ್ ಮಾಡಬೇಕು ಅಂದರೆ ಮಿನಿಮಮ್ ಫಸ್ಟ್ ಟೈಮ್ ಟೆಸ್ಟ್ ಮಾಡೋದು 6 to 8 ವೀಕ್ಸ್ ಆದಮೇಲೆ, ಆಮೇಲೆ ಪ್ರತಿ 3 ಮಂತ್ಸಿಗೆ ಟೆಸ್ಟ್ ಮಾಡಿಸ್ಕೋಬೇಕು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅಟ್ಲೀಸ್ಟ್ ಫಾರ್ 1 year ನಿಮ್ಮದು ವ್ಯಾಲ್ಯೂ ಸ್ಟೇಬಲ್ ಆಗಿ ಇದ್ದರೆ, ಆಮೇಲೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ನೀವು TSH ಅನ್ನು T4 ಅನ್ನು ಚೆಕ್ ಮಾಡಬೇಕು. ಎರಡೇ, TSH ಮತ್ತು ಫ್ರೀ T4 ಇದನ್ನು ಚೆಕ್ ಮಾಡಿದ್ರು ನಮಗೆ ಸಾಕು. ಆ್ಯಕ್ಚುಲಿ ಮಾನಿಟ್ರಿಂಗಲ್ಲಿ ನಾವು TSH ಒಂದನ್ನೇ ಇಟ್ಕೊಂಡು ಕೂಡ ಟ್ರೀಟ್ ಮಾಡೋದಿದೆ. ಬಟ್ ಫಸ್ಟ್ ಟೈಮ್ ಮಾತ್ರ ನೀವು T3, T4, TSH, TPO ಆ್ಯಂಟಿಬಾಡಿಯನ್ನು ಟೆಸ್ಟ್ ಮಾಡಬೇಕು. ಮತ್ತು ಟೆಸ್ಟಿಗೆ ಕೊಡೋಕೆ ಹೋಗುವಾಗ ಖಾಲಿ ಹೊಟ್ಟೆಲ್ ಟೆಸ್ಟಿಗೆ ಕೊಡಬೇಕಾ, ಟೆಸ್ಟ್ ಮಾಡಿಸೋ ದಿನ ಟ್ಯಾಬ್ಲೆಟ್ ತೊಗೊಂಡು ಟೆಸ್ಟ್ ಮಾಡಬೇಕಾ, ಟ್ಯಾಬ್ಲೆಟ್ ಬಿಟ್ಟು ಟೆಸ್ಟ್ ಮಾಡಬೇಕಾ? ಯಾಕಂದರೆ ಖಾಲಿ ಹೊಟ್ಟೆಲ್ ತೊಗೊಳ್ಳಿ, 1 hour ಏನೂ ತಿನ್ನಬೇಡಿ ಅಂತ ಹೇಳಿರ್ತೀವಿ ನಾವು. ಖಾಲಿ ಹೊಟ್ಟೆಲ್ ಟ್ಯಾಬ್ಲೆಟ್ ತೊಗೊಂಡು ಟೆಸ್ಟಿಗೆ ಹೋಗಬೇಕಾ, ತಿಂಡಿ ತಿಂದು ಹೋಗ್ಬೋದಾ? ಈ ಪ್ರಶ್ನೆಗಳಿರುತ್ತೆ. ಇಂಪಾರ್ಟೆಂಟ್ ಇಸ್ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಿರೋರು ಟೆಸ್ಟ್ ಮಾಡಿಸುವ ದಿನ ಟ್ಯಾಬ್ಲೆಟ್ ಸ್ಕಿಪ್ ಮಾಡಿ, ಅವತ್ತಿನ ದಿನ ತೊಗೊಳ್ದಲೇ ಹೋಗಿ ಲ್ಯಾಬಲ್ಲಿ ಟೆಸ್ಟಿಗೆ ಕೊಡಿ. ಬಟ್ ತಿಂಡಿ ತಿನ್ಕೊಂಡು ಹೋಗ್ಬೋದು, ಖಾಲಿ ಹೊಟ್ಟೆಲೂ ಹೋಗ್ಬೋದು ಟೆಸ್ಟಿಗೆ ಕೊಡೋಕ್ಕೆ. ನೀವು ಇಮಿಡಿಯೇಟಾಗಿ ಹೋಗಿ ಟ್ಯಾಬ್ಲೆಟ್ ಅಂದರೆ ಟೆಸ್ಟಿಗೆ ಕೊಟ್ಟ ತಕ್ಷಣ ಟ್ಯಾಬ್ಲೆಟ್ ತೊಗೋಬೇಕು. ಬಟ್ ನೀವು ತಿಂಡಿ ತಿನ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾವು ಖಾಲಿ ಹೋಟೆಲ್ ತೊಗೊಳ್ಳಿ ಅಂತ ಹೇಳಿರ್ತೀವಿ. ಸೊ ಟೆಸ್ಟಿಗೆ ಕೊಟ್ಮೇಲೆ ಟ್ಯಾಬ್ಲೆಟ್ ಯಾವಾಗ ತೊಗೊಳ್ಳೋದು? ಸೊ ಪ್ರಿಫರಬಲಿ ಏನು ಹೇಳ್ತೀವಿ, ಟ್ಯಾಬ್ಲೆಟ್ ಮಿಸ್ ಮಾಡಿ ಹೋಗಿ ಸ್ಯಾಂಪಲ್ ಕೊಟ್ಬಿಟ್ಟು ಬಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು ತಿಂಡಿ ತಿನ್ನಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ, ನೀವು ತಿಂಡಿ ತಿನ್ಬಿಟ್ಟಿರ್ತೀರಾ, ನೆಕ್ಸ್ಟ್ ಸ್ಯಾಂಪಲ್ ಅಂದರೆ ಟ್ಯಾಬ್ಲೆಟ್ ನುಂಗೋ ಹಾಗಿಲ್ಲ. ಸೊ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಅಂತೇಳಿ ಪ್ರಿಫರಬಲಿ ಎಂಟಿ ಸ್ಟಮಕ್ ಅಂತ ಹೇಳ್ತೀವಿ. ಬಿಟ್ಟರೆ ಎಂಟಿ ಸ್ಟಮಕ್ ಈಸ್ ನಾಟ್ ದಿ ರೂಲ್. ವೀಕ್ಷಕರಿಗೆ ಟೇಕ್ ಹೋಮ್ ಮೆಸೇಜನ್ನು ನೀಡೋದಾದರೆ? ಹೌದು, ಟೇಕ್ ಹೋಮ್ ಮೆಸೇಜ್ ಅಂದರೆ ಇಂಪಾರ್ಟೆಂಟ್ ಇಸ್, ನಾನು ಆಲ್ರೆಡಿ ಅದರ ಸಿಮ್ಟಮ್ಸ್ ಹೇಳಿದೆ. ನಿಮಗೆ ತುಂಬ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ, ಅಥವಾ ಇನ್ಫರ್ಟಿಲಿಟಿ ಇದೆ, ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇದೆ, ತುಂಬ ಯಂಗ್ ಏಜಲ್ಲೇ BP ಬರ್ತಾ ಇದೆ, ಕೂತಂಗೆ ಸುಸ್ತಾಗ್ತಿದೆ, ನನಗೆ ಮೊದಲು ಆಗ್ತಿರಲ್ಲ ಇವಾಗ ಆಗ್ತಾ ಇದೆ, ಇಂಥ ಸಿಮ್ಟಮ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಹೋಗಿ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿ. ಅವ್ರು ಡೆಫಿನೆಟ್ಲಿ ನಿಮ್ಮ ಸಿಮ್ಟಮ್ಸ್ ಬೇಸ್ಡ್ ನಿಮಗೆ ಥೈರಾಯ್ಡ್ ಟೆಸ್ಟನ್ನು ಬರ್ಕೊಡ್ತಾರೆ. ಅದೆಲ್ಲ ಮಾಡಿಸ್ಕೊಂಡು ಹೋಗಿ ತೋರಿಸಿ. ಆ್ಯಂಡ್ ಥೈರಾಯ್ಡ್ ಈಸ್ ಡೆಫಿನೆಟ್ಲಿ ಟ್ರೀಟಬಲ್ ಆ್ಯಂಡ್ ನಿಮ್ಮನ್ನು ಲೈಫ್ ಟೈಮ್ ಯು ಕ್ಯಾನ್ ಸ್ಟೇ ವಿತೌಟ್ ಎನಿ ಬ್ಯಾಡ್ ಸಿಮ್ಟಮ್ಸ್ ಆಫ್ ಥೈರಾಯ್ಡ್ ಡಿಸೀಸ್. ಬಟ್ ಓನ್ಲಿ ಥಿಂಗ್ ಕೀಪ್ ಇನ್ ಮೈಂಡ್, ಇಟ್ ಇಸ್ ನಾಟ್ ಕ್ಯೂರಬಲ್, ನಂಬರ್ 1. ಬಟ್ ಹಾಗಂತ ತೊಂದರೆ ಏನೂ ಇಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಥೈರಾಯ್ಡಲ್ಲಿ ಒಂದು ಏನು ಹೇಳ್ತಾರೆ ಅಂದರೆ, ನೀವು ಯಾವುದೋ ಒಂದು ಕಂಪನಿ ಬ್ರ್ಯಾಂಡ್ ತೊಗೋತಾ ಇರ್ತೀರ ಥೈರಾಯ್ಡ್ ಹಾರ್ಮೋನು, ಆದಷ್ಟು ಥೈರಾಯ್ಡ್ ಟ್ಯಾಬ್ಲೆಟ್ಸಲ್ಲಿ ಬ್ರ್ಯಾಂಡ್ ಚೇಂಜ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಇಟ್ ಇಸ್ ಅ ಹಾರ್ಮೋನ್. Each company manufactures a hormone tablet in a different technique. So even changing a brand can change your values ಅಂತ ಹೇಳ್ತಾರೆ. ಹಾಗಾಗಿ ಪ್ರಿಫರಬಲಿ ಟೇಕ್ ಅ ಸಿಂಗಲ್ ಬ್ರ್ಯಾಂಡ್ ಫ್ರಮ್ ದ ಬಿಗಿನಿಂಗ್ ಅಂತ ನಾವು ಹೇಳ್ತೀವಿ. ಬಟ್ ಟೆಸ್ಟ್ ಮಾಡುವಾಗ ಮಾರ್ನಿಂಗ್ ಟೈಮಲ್ಲೇ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಇದು ಓವರಾಲ್ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತಂದರೆ ಒಂದು ರೀತಿ ನಮ್ಮ ಥೈರಾಯ್ಡ್ ಗ್ರಂಥಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೈಪೋಥೈರಾಯ್ಡಿಸಮ್ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.